ಬೆಂಗಳೂರು ಮೈಸೂರು ಸೇರಿ 25 ಕಡೆ ಲೋಕ ರೇಡ್ ಮಾಡಿದೆ. ತಿಪ್ಪೇಸ್ವಾಮಿ ಮನೆಯಲ್ಲಿ ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಮನೆಗೆ ಅಕ್ಕಸಾಲಿಗರನ್ನ ಲೋಕ ಅಧಿಕಾರಿಗಳು ಕರೆಸಿದ್ದಾರೆ. ಕಾರಣ ಆ ಚಿನ್ನಾಭರಣವನ್ನ ತೂಕ ಹಾಕೋದಕ್ಕೆ ಅನ್ನುವಂಥ ಮಾಹಿತಿ. ಗಿರಿನಗರದಲ್ಲಿರುವಂತಹ ಅಧಿಕಾರಿಯ ಮನೆ ಅದು, ತಿಪ್ಪೇಸ್ವಾಮಿಯ ಮನೆ ಇದೆ. ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಡೈರೆಕ್ಟರೇಟ್ ನಿರ್ದೇಶಕರು ಇವರು. ಆತನ ಮನೆ ಮೇಲೆ ಲೋಕಾಯುಕ್ತ ಕಡೆಯಿಂದ ರೇಡ್ ಆಗಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅದನ್ನು ಲೆಕ್ಕ ಹಾಕೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಆ ಮನೆಗೆ ಅಕ್ಕಸಾಲಿಗರನ್ನು ಕರೆಸಿರುವಂಥದ್ದು. ಅಂದರೆ ತೂಕ ಹಾಕಬೇಕಲ್ವ. ಈ ಭ್ರಷ್ಟ ಅಧಿಕಾರಿಗಳನ್ನು ಎಷ್ಟು ಹೇಳಿದ್ರು ಅಷ್ಟೇ. ಈ ರೀತಿಯಾಗಿ ರೇಡ್ ಮಾಡಲಾಗತ್ತೆ, ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಮುಂದೆ ಏನು ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಪದೇ ಪದೇ ಈ ರೀತಿಯಾಗಿ ಬೇಕಾಗಿರುವಂಥ ವ್ಯವಸ್ಥೆ ಇದ್ದರೂ ಕೂಡ ಹೆಚ್ಚಿನ ಆಸೆಗಾಗಿ ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಭ್ರಷ್ಟಾಚಾರಕ್ಕೆ ಇಳಿಬೇಕು ಅಂತೇಳಿ ಕೆಲ ಭ್ರಷ್ಟ ಅಧಿಕಾರಿಗಳು ಇಂಥ ದಂಧೆಗೆ ಇಳಿತಾರೆ. ಭ್ರಷ್ಟಾಚಾರದಿಂದಲೇ ಈ ಪರಿಯ ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ ಸಾಧ್ಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಎಲ್ಲೆಲ್ಲಿ ಲೋಕ ರೇಡ್ ಆಗಿದೆ, ಏನೆಲ್ಲ ಸಿಕ್ಕಿದೆ, ಹೇಗೆ ನಡೀತಾ ಇದೆ ಪರಿಶೀಲನೆ? ಹೇಮಕುಮಾರ್, ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಧಿಕಾರಿಗಳು ಒಂದು ಭರ್ಜರಿ ಭೇಟಿಯನ್ನ ಆಡಿರುವಂಥದ್ದು. ಇಬ್ಬರು ಅಧಿಕಾರಿಗಳು, ಮೋಹನ್ ಮತ್ತು ತಿಪ್ಪೇಸ್ವಾಮಿ ಎಂಬ ಇಬ್ಬರು ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಈಗ ದಾಳಿ ನಡೆಸಲಾಗಿರುವಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ, ಇವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ವು. ಈಗ ತಿಪ್ಪೇಸ್ವಾಮಿ ಮನೆಯಲ್ಲಿ ಶೋಧ ಕಾರ್ಯವನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಮೊದಲನೇದಾಗಿ ತಿಪ್ಪೇಸ್ವಾಮಿ ಮನೆಯಲ್ಲಿ ಈಗ ಸಾಕಷ್ಟು ಚಿನ್ನಾಭರಣ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅಕ್ಕಸಾಲಿಗರನ್ನ ಕರೆಸಿ ಅಕ್ಕಸಾಲಿಗರಿಂದ ಕೆಲವೊಂದು ಮಾಹಿತಿಗಳನ್ನು ಕೂಡ ಪಡೆದುಕೊಂಡು ಮತ್ತು ಆ ಚಿನ್ನದ ಮೌಲ್ಯ ಮತ್ತು ಚಿನ್ನವನ್ನ ಎಷ್ಟು ತೂಕ ಇದೆ, ಏನಿದೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತಿಳಿದುಕೊಳ್ಳೋದಕ್ಕೆ ಅಧಿಕಾರಿಗಳನ್ನ ಈಗ ಕರೆಸಿರುವಂತದ್ದು. ಇನ್ನು ತಿಪ್ಪೇಸ್ವಾಮಿ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ನ ಡೈರೆಕ್ಟರೇಟ್ ನಿರ್ದೇಶಕ ಕೂಡ ಹೌದು. ಈತನ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇದೆ. ಹೀಗಾಗಿ ಸಾಕಷ್ಟು ಆಸ್ತಿಯನ್ನು ಕೂಡ ಹೊಂದಿದ್ದಾನೆ, ಸಾಕಷ್ಟು ಹಣವನ್ನು ಕೂಡ ಹೊಂದಿರುವಂತದ್ದು. ಅದೇ ರೀತಿಯಾಗಿ ಐಷಾರಾಮಿ ಬಂಗಲೆಯನ್ನು ಕೂಡ ಹೊಂದಿರುವಂತದ್ದು. ಹೀಗಾಗಿ ತಾನು ಹಣವನ್ನ ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಆದಾಯಕ್ಕೂ ಮೀರಿ ಅಧಿಕ ಹಣವನ್ನ ಗಳಿಸಿರುವಂತದ್ದು, ಅದೇ ರೀತಿಯಾಗಿ ಆಸ್ತಿಯನ್ನು ಕೂಡ ಗಳಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಲೋಕಾಧಿಕಾರಿಗಳು ದಾಳಿಯನ್ನ ನಡೆಸಿ ಸಾಕಷ್ಟು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಅನೇಕ ದಿನಗಳಿಂದಲೂ ಕೂಡ ಈತನ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೂಡ ಇತ್ತು. ಹೀಗಾಗಿನೇ ಈಗ ಅಕ್ಕಸಾಲಿಗರನ್ನ ಕರೆಸಿ ಚಿನ್ನಾಭರಣದ ಮೌಲ್ಯವನ್ನ ಮತ್ತು ತೂಕವನ್ನ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಇನ್ನು ಆದಾಯಕ್ಕೂ ಮೀರಿ ಏನಾದರೂ ಆಸ್ತಿಯನ್ನ ಗಳಿಸೋದಾಗಿರ್ಬಹುದು, ಅದೇ ರೀತಿಯಾಗಿ ಹಣ, ಚಿನ್ನ ಈ ರೀತಿಯಾಗಿ ಏನಾದರೂ ಪತ್ತೆ ಆದಂತಹ ಸಂದರ್ಭದಲ್ಲಿ ಆ ಒಂದು ವಸ್ತುಗಳನ್ನ ಇಟ್ಕೊಂಡು ಸಾಲು ಸಾಲು ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಈತನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೂಡ ನಡೆಸ್ತಾರೆ. ಇದೊಂದು ಭಾಗ. ಇನ್ನು ಪ್ರಮುಖವಾಗಿ ಈ ಒಂದು ಅಬಕಾರಿ ಇಲಾಖೆ ಅಧೀಕ್ಷಕ ಮೋಹನ್ ಕೆ ಅನ್ನೋರು ಏನಿದ್ದಾರೆ, ಈತನ ವಿರುದ್ಧವಾಗೂ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರದ ವಿರುದ್ಧವಾಗಿ ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಪದಾಧಿಕಾರಿಗಳು ಕೂಡ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಬಕಾರಿ ಇಲಾಖೆಯಲ್ಲಿ ಯಾವುದು ಕೂಡ ಸರಿ ಇಲ್ಲ, ಸಾಕಷ್ಟು ಭ್ರಷ್ಟಾಚಾರ ಇದೆ, ಸಾಕಷ್ಟು ಹಣವನ್ನ ಕೇಳ್ತಾರೆ, ಸಾಕಷ್ಟು ಲೈಸೆನ್ಸ್ ಪಡೆದುಕೊಳ್ಳೋದಕ್ಕೂ ಕೂಡ ಕೋಟಿ ಕೋಟಿ ಹಣವನ್ನ ಕೊಡಬೇಕು, ವಸೂಲಿ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಇತ್ತು. ನಿನ್ನೆ ಬಾರ್ಗಳನ್ನು ಕೂಡ ಬಂದ್ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಅನ್ನು ನಡೆಸಿ ಪದಾಧಿಕಾರಿಗಳು ಏನ್ ಬಾರ್ ಅಸೋಸಿಯೇಷನ್ ಇದಾರಲ್ಲ ಅವ್ರನ್ನ ಸಮಾಧಾನ ಮಾಡಿದ್ರು. ಹೀಗಾಗಿ ಬಾರ್ ಬಂದ್ ಮಾಡುವ ನಿರ್ಧಾರದಿಂದ ಹಿಂದೆ ಕೂಡ ಸರಿದಿದ್ರು. ಈಗ ಸದ್ಯಕ್ಕೆ ಅಬಕಾರಿ ಇಲಾಖೆಯ ಅಧೀಕ್ಷಕ ಮೋಹನ್ ಕೆ ಅನ್ನೋರ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು. ಅಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ದಾಖಲೆಗಳನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಮೌಲ್ಯದ ಹಣ ಕೂಡ ಅಲ್ಲಿ ಪತ್ತೆಯಾಗಿದೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಒಂದು ದಾಳಿ ಏನಿದೆ ಇದು ಸಂಜೆವರೆಗೂ ಕೂಡ ಹೀಗೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಏನಾದ್ರೂ ವ್ಯತ್ಯಾಸಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.